ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನ ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ವಿಟಿಲಿಗೋ ಅಥವಾ ತೊನ್ನು, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೇಯಾ ಆರ್ ಮೇಡಮ್. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮದ ಮೇಲೆ ಬಿಳಿ ಮಚ್ಚೆಗಳಾಗುತ್ತಲ್ಲ, ಸಾಮಾನ್ಯವಾಗಿ ಅದನ್ನು ನಿಮ್ಮ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ವಿಟಿಲಿಗೋ ಅಂತ ಹೇಳ್ತೀರಾ, ತೊನ್ನು ಅಂತ ಆಡು ಭಾಷೆನಲ್ಲಿ ಹೇಳ್ತೀವಿ. ಅದ್ರ ಕುರಿತಂಗೆ ಮಾಹಿತಿಯನ್ನು ಮಾಡ್ಕೊಳ್ಳೋಣ ಇವತ್ತು. ಓಕೆ. ತೊನ್ನು ಅಂದರೆ ಏನು? ತೊನ್ನು ಅಂದರೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ನೋಡೋಕ್ಕೆ ಏನಿರುತ್ತೆ, ಬಿಳಿ ಮಚ್ಚೆಗಳು ಆಲ್ಮೋಸ್ಟ್ ಹಾಲಿನ ಬಣ್ಣ ಥರ ಇರೋ ಬಿಳಿ ಮಚ್ಚೆಗಳು ಕಾಣಿಸುತ್ತೆ. ಅದು ಒಂದೇ ಇರ್ಬೋದು, ಎರಡು ಇರ್ಬೋದು, ಹಾಗೇ ಇರ್ಬೋದು, ಇಲ್ಲ ತುಂಬ ಬೆಳೆದು ಮೈಯೆಲ್ಲ ತಗೊಳ್ಳೋ ಥರನೂ ಆಗ್ಬೋದು. ಹೆಂಗಾಗುತ್ತೆ, ಏನಕ್ಕಾಗುತ್ತೆ ಅಂದರೆ, ಈಗ ನಮ್ಮ ಚರ್ಮದಲ್ಲಿ ಮೆಲನೋಸೈಟ್ಸ್ ಅಂತ ಕೋಶಗಳಿರುತ್ತೆ. ಅದು ಮೆಲನಿನ್ ಅಂತ ಒಂದು ಕೆಮಿಕಲ್ ಅಥವಾ ದ್ರವ್ಯನ ಉತ್ಪಾದನೆ ಮಾಡುತ್ತೆ. ಈ ಮೆಲನಿನ್ನಿಂದ ನಮ್ಮ ಚರ್ಮಕ್ಕೆ ಬಣ್ಣ ಬರುತ್ತೆ. ಒಬ್ಬೊಬ್ಬರು ಬಣ್ಣ ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಕಪ್ಪು, ಕೆಲವ್ರಿಗೆ ಗೋಧಿ ಬಣ್ಣ, ಕೆಲವ್ರಿಗೆ ಕೆಂಪು. ಹಾಗೆ. ಸೊ ಈ ಮೆಲನಿನ್ ದ್ರವ್ಯದಲ್ಲೂ ಸುಮಾರು ರೀತಿ ಇರುತ್ತೆ. ಏನು ಇಂಪಾರ್ಟೆಂಟ್ ನಮಗೆ ಈ ಕಾಯಿಲೆಯಲ್ಲಿ ಅಂದರೆ, ಈ ಮೆಲನೋಸೈಟ್ಸ್ ಅನ್ನೋ ಕೋಶಗಳು ಈ ಮೆಲನಿನ್ ದ್ರವ್ಯನ ಉತ್ಪಾದನೆ ಮಾಡುತ್ತೆ. ವಿಟಿಲಿಗೋ ಅಲ್ಲಿ ಏನಾಗುತ್ತೆ, ನಾನಾ ಕಾರಣದಿಂದಾಗಿ ಈ ಮೆಲನೋಸೈಟ್ಸ್ ಕೆಲಸ ಕಮ್ಮಿ ಆಗುತ್ತೆ. ಇಲ್ಲ ಮೆಲನೋಸೈಟ್ಸ್ ನಾಶ ಆಗ್ಬೋದು, ಇಲ್ಲ ಮೆಲನಿನ್ ಉತ್ಪನ್ನ ಮಾಡೋ ಶಕ್ತಿ ಅದು ಕಳ್ಕೊಳ್ಬೋದು. ಅದರಿಂದಾಗಿ ಬಿಳಿ ಮಚ್ಚೆಗಳು ಕಾಣಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ನಾನಾ ಕಾರಣಗಳು ಇರ್ಬೋದು. ಮನಸ್ಸಿನ ಒತ್ತಡ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ ಅಂದರೆ ಕೌಟುಂಬಿಕ ಇತಿಹಾಸ ಇರುತ್ತೆ ಕೆಲವು ಪೇಷಂಟ್ಸಲ್ಲಿ, ಇಲ್ಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೆಲವು ಸತಿ, ಇಲ್ಲ ಕೆಲವು ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದರೆ ಥೈರಾಯ್ಡ್ ಇಂದಾಗಿರ್ಬೋದು, ಇಲ್ಲ ಟೈಪ್ 1 ಡಯಾಬಿಟೀಸ್ ಅಂತೀವಿ. ಟೈಪ್ 2 ಅಲ್ಲ, ಟೈಪ್ 1 ಡಯಾಬಿಟೀಸ್ ಅಂತ ಆಟೋ ಇಮ್ಯೂನ್ ಡಿಸೀಸು. ಅಂಥವ್ರಿಗೆಲ್ಲ ಇದಿರಬೇಕು ಅಂತಿಲ್ಲ, ಇಲ್ಲ, ಅಥವಾ ಇದಿದ್ದವ್ರಿಗೆಲ್ಲ ಅದು ಆಟೋ ಇಮ್ಯೂನ್ ಡಿಸೀಸ್ ಇಲ್ಲ. ಬಟ್ ಇದೂ ಒಂದು ಕಾರಣ ಇರುತ್ತೆ. ಬೇರೆ ಕಾರಣಗಳು ಬೇರೆ ಕಾರಣ ಅಲ್ಲ. ಕೆಲವರು ಹೇಳ್ತಾರೆ ಅಂದರೆ ಸಾಮಾನ್ಯವಾಗಿ ಏನೋ ಒಂದು ವಿರುದ್ಧ ಆಹಾರಗಳನ್ನು ಸೇವಿಸಿರ್ತಾರೆ, ಅದಕ್ಕಾಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ನಿಜನಾ? ಕಾಮನ್ ಆಗಿ ಏನು ಹೇಳ್ತಾರೆ ಅಂದರೆ, ಹಾಲು ಮತ್ತು ಮೀನು ಒಟ್ಟಿಗೆ ಸೇವಿಸಿದ್ರೆ ಈ ಥರ ಆಗುತ್ತೆ ಅಂತ ಅಂತಾರೆ. ಬಟ್ ನಮ್ಮ ಮೆಡಿಕಲ್ ಇದರಲ್ಲಿ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಈಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕರೆಕ್ಟ್ ಮಾಡ್ತೀವಿ ನಾವು. ಈಗ ಏನೋ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದರೆ, ಈಗ ನಮ್ಮ ಬಾಡಿಲಿ ಯಾವುದೋ ಒಂದು ಇದರಿಂದ ನಮ್ಮ ಕೋಶಗಳಿಗೆ ಡ್ಯಾಮೇಜ್ ಆಗೋದು ಆಗುತ್ತೆ. ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಸೊ ಅದು ಕಮ್ಮಿ ಮಾಡೋಕ್ಕೆ ಒಳ್ಳೆ ಆಹಾರ ತಗೋಬೇಕು ಅನ್ನೋದು ನಮಗಿದ್ದೇ ಇರುತ್ತೆ ಟ್ರೀಟ್ಮೆಂಟ್ ಪ್ಲ್ಯಾನಲ್ಲಿ. ಫ್ರೆಶ್ ಫ್ರೂಟ್ಸ್, ತರಕಾರಿ, ಹಣ್ಣುಗಳು ತಗೋಬೇಕು ಅಂತ ಅಡ್ವೈಸಲ್ಲಿ ಇರುತ್ತೆ. ಬಟ್ ಬೇರೆ ಒಂದು ತಗೊಂಡು ಇದರಿಂದನೇ ತೊನ್ನು ಶುರು ಆಗುತ್ತೆ, ವಿಟಿಲಿಗೋ ಶುರು ಆಗುತ್ತೆ ಅನ್ನೋದು ನಮ್ದ್ರಲ್ಲಿ ಯಾವುದೇ ಎವಿಡೆನ್ಸ್ ಇಲ್ಲ. ಸೊ ಅದು ಮೂಢನಂಬಿಕೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್. ಈಗ ಇದೇನು ಭಾಳ ಸಹಜವಾಗಿ ಕಾಣಿಸ್ಕೊಳ್ಳುವಂಥದ್ದಲ್ಲ, ಎಲ್ಲೋ ಒಂದು ಅಪರೂಪಕ್ಕೆ ನೋಡ್ತೀವಿ ಅಲ್ವಾ? ಎಷ್ಟು ವಿಶ್ವದಲ್ಲಿ ಆಲ್ಮೋಸ್ಟ್ 2% ಇದೆ ಅಂತ ಸ್ಟಡೀಸ್ ಇದೆ. 1 to 2%. ನಮ್ಮ ಇಂಡಿಯಾದಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಟ್ಯಾಟಿಸ್ಟಿಕ್ ಬರುತ್ತೆ. ಅಂದರೆ ಟೋಟಲ್ ಇಂಡಿಯನ್ ಪಾಪ್ಯುಲೇಷನಲ್ಲಿ 1.5 to 2% ಜನಕ್ಕೆ ಇದಿರುತ್ತೆ ಅಂತ. ಯಾವ ಭಾಗದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನು? ಆ ಥರ ಅಂದರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಏನಾದರೂ ನಮ್ಮ ಅಂದರೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಅದಕ್ಕೆ ಕಾರಣ ಆಗುತ್ತಾ? ಪ್ರದೂಷಣ ಇರ್ಬೋದು, ಅಥವಾ ಈ ವೆದರ್ ಅಂತೇನು ಹೇಳ್ತೀವಿ ಅದಿರಬಹುದಾ? ಆ ಥರ ಯಾವ ಭಾಗದಲ್ಲಿ ಜಾಸ್ತಿ ಇದೆ ಅಂತ ಇಲ್ಲ. ವಾತಾವರಣದಿಂದ ಇದಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಅದನ್ನ ಈಗ ನಾನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಹೇಳಿದೆ, ಅದಕ್ಕೆ ಈಗ ಪೊಲ್ಯೂಷನ್ನು, ನಾವು ನಮ್ಮ ಲೈಫ್ ಸ್ಟೈಲು, ಮನಸ್ಸಿನ ಒತ್ತಡ ಇರ್ಬೋದು, ಅದೆಲ್ಲ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಮಾಡ್ಬೋದು. ಅಂದರೆ ನಮ್ಮ ಬಾಡಿಲೇ ಇನ್ಫ್ಲಮೇಷನ್ ಜಾಸ್ತಿ ಮಾಡ್ಬೋದು. ಅದರಿಂದಾಗಿ ಈ ವಿಟಿಲಿಗೋ ಅನ್ನೋ ಕಾಯಿಲೆ ಸ್ಟಾರ್ಟ್ ಆಗ್ಬೋದು. ಬಟ್ ಖಂಡಿತವಾಗಿ ಇದೇ ರೀಜನಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ, ಅಥವಾ ಹೆಣ್ಮಕ್ಳಲ್ಲಿ ಗಂಡು ಮಕ್ಳಿಗಿಂತ ಜಾಸ್ತಿ ಇದೆ, ಆ ಥರ ಯಾವುದೂ ಇಲ್ಲ. ಮತ್ತು ಯಾವುದೇ ಏಜಲ್ಲೂ ಆಗ್ಬೋದು ಇದು.
50% ಜನದಲ್ಲಿ ಲೆಸ್ ದೆನ್ 20 ಇಯರ್ಸ್ 20 ವರ್ಷದಿಂದ ಕಮ್ಮಿ ವಯಸ್ಸಿನಲ್ಲೇ ನೋಡ್ಬೋದು ನಾವು. ಸೊ ಇದು ಬರೀ ದೊಡ್ಡವ್ರದ್ಗೆ ಆಗೋದು ಅಥವಾ ಈ ಜಾಗದಲ್ಲೇ ಆಗೋದು, ಇದೇ ಹೆಣ್ಮಕ್ಳಿಗೆ ಜಾಸ್ತಿ ಆಗೋದು ಆ ಥರ ಎಂತ ಇಲ್ಲ ಇದು. ಈಗ ಚರ್ಮ ಬಿಳಿ ಆದಾಗ ಮಾತ್ರ ಗೊತ್ತಾಗುತ್ತೆ ಏನೋ ವ್ಯತ್ಯಾಸ ಆಗಿದೆ ಅಂತ. ಅದನ್ನು ಬಿಟ್ಟರೆ ಬೇರೆ ಏನು ಲಕ್ಷಣಗಳು ಕಾಣಿಸ್ಕೊಳುತ್ತೆ? ಅಂದರೆ ಸಿಂಪ್ಟಮ್ಸ್ ಬೇರೆ ಬೇರೆ ಏನಿರುತ್ತೆ ಇದಕ್ಕೆ? ಅದಾಗುವಾಗ ಚರ್ಮಕ್ಕೆ ಏನಾದ್ರು ವ್ಯತ್ಯಾಸ ಆಗುವಾಗ ಮಾನಸಿಕವಾಗಿ ದೈಹಿಕವಾಗಿ ಬೇರೆ ಬೇರೆ ಏನಾದ್ರು ಸಮಸ್ಯೆಗಳು ಕಾಣಿಸ್ಕೊಳುತ್ತಾ ಹೇಗೆ? ಇದು ಮುಖ್ಯವಾಗಿ ಚರ್ಮದ ಕಾಯಿಲೆ ಅಷ್ಟೇ. ಇದರಿಂದ ಬೇರೆ ಯಾವುದೇ ಬಾಡಿ ಸಿಸ್ಟಮ್ಸ್ ಏನಂತೀವಿ, ಬೇರೆ ಯಾವ ಆರ್ಗನ್ಸ್ಗೂ ಎಫೆಕ್ಟ್ ಆಗಲ್ಲ ಇದು. ಈಗ ಬೇರೆ ಆಟೋಇಮ್ಯೂನ್ ಡಿಸೀಸ್ ಇದ್ರೆ ಮುಂಚೆನೆ, ಈಗ ಥೈರಾಯ್ಡ್ ಇತ್ತು, ಅದು ಆಟೋಇಮ್ಯೂನ್ ಥೈರಾಯ್ಡ್ ಡಿಸೀಸ್, ಥೈರಾಯ್ಡ್, ಟೈಪ್ 1 ಡಯಾಬಿಟೀಸು ಅಥವಾ ಇನ್ನೊಂದು ಹಾರ್ಮೋನ್ ಆಡಿಸನ್ಸ್ ಡಿಸೀಸ್ ಅಂಥವೆಲ್ಲ ಇತ್ತು ಅಂದರೆ ಅವರು ಬಿಳಿ ಮಚ್ಚೆ ನೋಡ್ಕೊಂಡ ತಕ್ಷಣ ಡಾಕ್ಟರಿಗೆ ಬಂದು ತೋರಿಸಿ ಅಂತ ಅವ್ರಿಗೆ ಅವೇರ್ನೆಸ್ ಇರಬೇಕು. ಇಲ್ಲ ಯಾರಿಗಾದರೂ ಅದು ಅವೇರ್ನೆಸ್ ಇರಬೇಕು, ಬಿಳಿ ಮಚ್ಚೆ ಈ ಥರ ಬಂತು ಅಂದರೆ ಒಂದ್ಸತಿ ಡಾಕ್ಟರ್ಗೆ ಹೋಗಿ ತೋರಿಸಿ. ಬಟ್ ಅದಲ್ದಲೇ ಈಗ ಬೇರೆ ಸಿಂಪ್ಟಮ್ಸ್ ಅಂತ ಬರುತ್ತೆ, ಬೇರೆ ಲಕ್ಷಣಗಳು ಕಾಣುತ್ತೆ, ಆ ಥರದ್ದು ಏನೂ ಇರಲ್ಲ. ಏನೂ ಇರಲ್ಲ. ಬಿಳಿ ಮಚ್ಚೆ ನೋಡ್ಕೊಂಡಾಗ್ಲೇ ಪೇಷಂಟ್ಗೂ ಗೊತ್ತಾಗೋದು, ಡಾಕ್ಟರ್ಗೂ ಗೊತ್ತಾಗೋದು. ಅದಕ್ಕಿಂತ ಈಗ ಆರಂಭಿಕ ಹಂತದಲ್ಲಿ ದೇಹದ ಯಾವುದೋ ಒಂದು ಭಾಗದಲ್ಲಿ ಬಿಳಿ ಮಚ್ಚೆ ಕಾಣಿಸ್ಕೊಳ್ಬಹುದು, ಅಥವಾ ಇದಕ್ಕಿದ್ದಂಗೆ ಅಂದರೆ ರಾತ್ರಿಯಾಗಿ ಬೆಳಗಾಗೋ ಹೊತ್ತಿಗೆ ಇಡೀ ಚರ್ಮ ಏನು ಬದಲಾವಣೆ ಆಗಿರಲ್ಲ. ಇದು ತುಂಬಾ ನಿಧಾನವಾಗಿ ಆಗುವಂತ ಬದಲಾವಣೆ. ಒಂದು ಕಡೆಗೆ ಅವ್ರಿಗೆಲ್ಲರೂ ಮಚ್ಚೆ ಕಾಣಿಸ್ಕೊಳ್ತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು ಅವರು? ಈಗ ನೀವು ಹೇಳ್ದಂಗೆ ಒಂದೇ ಸತಿಗೆ ಓವರ್ ನೈಟ್ ಏನು ಒಂದು ದೊಡ್ಡ ಮಚ್ಚೆ ಕಾಣಲ್ಲ. ಸಣ್ಣದಾಗಿ ಒಂದು ಸ್ಮಾಲ್ ಸ್ಪಾಟ್ ಇರ್ಬೋದು, ಒಂದು ರಾಗಿ ಕಾಳಷ್ಟು ಇರ್ಬೋದು, ಅಥವಾ ಲೈಟ್ ಆಗಿರೋದು, ಆಮೇಲೆ ಸ್ವಲ್ಪ ಲೈಟ್ ಸ್ಕಿನ್ ಥರ ಇರೋದು, ಬರ್ತಾ ಬರ್ತಾ ಪೂರ್ತಿ ಹಾಲಿನ ಬಣ್ಣದ ಬಿಳಿ ಆಗ್ಬೋದು. ಆ ಥರ ಪೇಷಂಟು ನೋಡ್ಕೋಬೇಕು, ತಾವೇ ಹೆಂಗೆ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ಕೆಲವು ಸತಿ ಏನಾಗುತ್ತೆ, ಅದೊಂದು ಸಣ್ಣ ಮಚ್ಚೆ ಇರೋದು ಬೇಗ ಅಂದರೆ ಒಂದು ವಾರದ ಸಮಯದಲ್ಲೇ ಅದು ತುಂಬ ದೊಡ್ಡದಾಗ ಪೇಷಂಟ್ಸ್ನು ನಾವು ನೋಡಿದ್ದೀವಿ, ಅಥವಾ ಒಂದು ವಾರದ ಸಮಯದಲ್ಲೇ ಇನ್ನೂ ಜಾಸ್ತಿ ಭಾಗಕ್ಕೆ ಹರಡೋ ಪೇಷಂಟ್ಸ್ನು ನೋಡಿದ್ದೀವಿ. ಸೊ ಆ ಥರ ಇದ್ದಾಗ ಇಮಿಡಿಯೇಟ್ ಬಂದು ತೋರಿಸ್ಕೋಬೇಕು. ಅಥವಾ ಕೀಬ್ನರ್ಸ್ ಫಿನಾಮಿನಾ ಅಂತ ಅಂತೀವಿ, ಅಂದರೆ ಎಲ್ಲಾದರೂ ನಾವು ಗಾಯ ಆದರೆ ವಾಸಿ ಆಗಬೇಕಾದ್ರೆ ನಮಗೆ ಸ್ವಲ್ಪ ಕಪ್ಪಾಗಿ ವಾಸಿ ಆಗುತ್ತೆ, ಆಮೇಲೆ ನಾರ್ಮಲ್ ಸ್ಕಿನ್ ಬಣ್ಣಕ್ಕೆ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಅದು ಬಿಳಿಯಾಗಿ ವಾಸಿ ಆಗುತ್ತೆ. ಅಂಥವ್ರೂ ಬಂದು ಒಂದ್ಸತಿ ತೋರಿಸ್ಕೊಳ್ಳೋದು ಒಳ್ಳೇದು. ಅಥವಾ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು ಮೈ ಮೇಲೆ, ಈ ಥರ ಸಣ್ಣ ಬಿಳಿ ಮಚ್ಚೆ ಇದ್ದಾಗ ಅದ್ರ ಜೊತೆ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು, ಆ ಥರ ಇದ್ರೂ ಒಂದ್ಸತಿ ಬಂದು ಡರ್ಮಟಾಲಜಿಸ್ಟ್ನ ಭೇಟಿ ಮಾಡೋದು ಒಳ್ಳೇದು. ಒಂದ್ಸರ್ತಿ ಹಾಗಾಯ್ತು ಅಂದರೆ ನೀವು ಅದಕ್ಕೆ ಏನು ಕಾರಣಗಳು ಅಂತ ಪತ್ತೆ ಮಾಡಿಬಿಟ್ಟು ಔಷಧಿಗಳನ್ನು ಕೊಡ್ತೀರಾ ಅಲ್ವಾ? ಹೇಗೆ ಅದು ಅಂದರೆ ಜೀವನ ಪೂರ್ತಿ ತಗೋಬೇಕಾ, ಅಥವಾ ಅದಕ್ಕೇನಾದರೂ ಕ್ಯೂರ್ ಇದೆಯಾ, ಮತ್ತೆ ಚರ್ಮದ ಬಣ್ಣನ ಸಹಜ ಸ್ಥಿತಿಗೆ ತರಬಹುದಾ, ಹೇಗೆ? ಭಾಳ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಈಗ ಡರ್ಮಟಾಲಜಿಲಿ, ಮತ್ತೆ ಡರ್ಮಟೋ ಸರ್ಜರಿನೂ ಬಂದಿದೆ. ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಬಟ್ ಏನೇ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ರೂ ತಾಳ್ಮೆ ಇರಬೇಕು ಇದಕ್ಕೆ, ಯಾಕೆಂದರೆ ಬಣ್ಣ ಇಮಿಡಿಯೇಟ್ ಬರ್ಸೋಕ್ಕಾಗಲ್ಲ. ಯಾವುದೇ ಈಗ ಬಂಗು ಅಂತನೂ ಬರ್ತಾರೆ, ಅದಕ್ಕೂ ತುಂಬ ಪೇಷನ್ಸ್ ಬೇಕು, ಅದನ್ನು ಕಮ್ಮಿ ಮಾಡೋಕ್ಕೂ ತುಂಬ. ಸೊ ಇದು ಬಣ್ಣದ್ದು ಚರ್ಮದ ಬಂದಾಗ ತುಂಬ ಪೇಷನ್ಸ್ ಬೇಕೇ ಬೇಕು ಯಾವುದೇ ಇದ್ರೂ. ವಿಟಿಲಿಗೋ ಅಲ್ಲಿ ಈಗ ನೀವು ಟ್ರೀಟ್ಮೆಂಟ್ ಆಪ್ಷನ್ಸ್ ಕೇಳಿದ್ರಿ, ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಈಗ ಬರೀ ಕೆಲವ್ರಿಗೆ 1-2 ಮಚ್ಚೆ ಇರುತ್ತೆ, ಅದು ಆಲ್ಮೋಸ್ಟ್ ತಾನಾಗೆ ಬಣ್ಣ ಬರೋದು, ತಾನಾಗೆ ಬಣ್ಣ ಹೋಗೋದು, ಅವ್ರಿಗೇನೆ ಅವ್ರು ನೋಡ್ಕೊಂಡಿರ್ತಾರೆ ಪೇಷಂಟ್ಸ್. ಕೆಲವು ಸತಿ ಇಲ್ಲ ಹೋಗಿತ್ತು ಮತ್ತೆ ಬಂತು, ಪೂರ್ತಿ ಅದೇ ಹೋಗಿತ್ತು ಅಂತಲೂ ಅಂತಾರೆ. ಕೆಲವು ಸತಿ ಅದೇ ತಾನಾಗೆ ಬಣ್ಣ ಬರೋ ಚಾನ್ಸಸ್ಸು ಇದ್ದೇ ಇರುತ್ತೆ. ಈ ಥರ ಆದಾಗ ಏನು ಮಾಡ್ತೀವಿ ನಾವು, ಈ ಥರ ಪೇಷಂಟ್ಸ್ ಇದ್ದರೆ ಬರೀ ಹಚ್ಚೋ ಕ್ರೀಮ್ಗಳು ಕೊಡ್ತೀವಿ. ಟ್ಯಾಕ್ರೋಲಿಮಸ್ ಅಂತ ಇರುತ್ತೆ, ಅಥವಾ ಮಾಡ್ರೇಟ್ ಸ್ಟೀರಾಯ್ಡ್ಸ್ ಅಂತ ಬರುತ್ತೆ. ಆ ಥರ ಬರೀ ಹಚ್ಚೋ ಕ್ರೀಮ್ಗಳಲ್ಲೇ ಸುಮಾರು ಜನಕ್ಕೆ ವಾಸಿ ಆಗುತ್ತೆ. ಇಲ್ಲ ತುಂಬ ಬೇಗ ಹರಡ್ತಾ ಇದೆ, ಪೇಷಂಟ್ ನೋಟಿಸ್ ಮಾಡಿದ್ದಾರೆ, 1-2-3 ತಿಂಗಳಲ್ಲಿ ಸುಮಾರು ಮಚ್ಚೆಗಳಾಗಿದ್ದಾವೆ, ಆ ಥರ ಇದ್ದಾಗ ಮಾತ್ರೆಗಳು ಕೊಡ್ತೀವಿ. ಪಲ್ಸ್ ಥೆರಪಿ ಇರುತ್ತೆ, ಹೊಸದು ಜಾಕ್ ಇನ್ಹಿಬಿಟರ್ಸ್ ಅಂತ ಬಂದಿದೆ ಈಗ, ಅದ್ರದ್ದು ತುಂಬ ಎವಿಡೆನ್ಸ್ ಇದೆ. ಆ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬ ಇದೆ. ಇನ್ನೊಂದೇನು, ಈಗ ಸ್ಟೇಬಲ್ ವಿಟಿಲಿಗೋ ಅಂತೀವಿ, ಅಂದರೆ ಸ್ಥಿರವಾಗಿರೋ ವಿಟಿಲಿಗೋ. ಅಂದರೆ ಈಗ ಲಾಸ್ಟ್ 1 ಇಯರಲ್ಲಿ ಅವ್ರಿಗೆ ಏನು ಮಚ್ಚೆ ಇತ್ತು ಅಷ್ಟೇ ಇದೆ, ಪೂರ್ತಿ ಹೋಗಿಲ್ಲದೆ ಹೋದ್ರೂ, ಸುಮಾರು ವಾಸಿ ಆಗಿದ್ರು ಜಾಸ್ತಿ ಆಗಿಲ್ಲ, ಹೊಸ ಮಚ್ಚೆ ಅದು ಬಂದಿಲ್ಲ, ಹಳೆ ಮಚ್ಚೆನ ದೊಡ್ಡದಾಗಿಲ್ಲ, ಗಾಯ ಆಗಿದ ಕಡೆ ಬಿಳಿ ಆಗಲ್ಲ, ಆ ಥರ ಎಲ್ಲ ಇದ್ದಾಗ ಅದು 1 ವರ್ಷ ಡ್ಯೂರೇಷನ್ ಅದೇ ಥರ ಇತ್ತು ಅಂದರೆ ಅದನ್ನು ಸ್ಟೇಬಲ್ ವಿಟಿಲಿಗೋ ಅಂತ. ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಈಗ
ಬೇರೆದೆಲ್ಲ ರೆಸ್ಪಾಂಡ್ ಆಗಿದೆ, ಯಾವುದೋ ಒಂದು ಮಚ್ಚೆ ಹೋಗ್ತಾ ಇಲ್ಲ. ಈಗ ಯೂಶ್ವಲಿ ಮೊಣ್ಕಾಲಲ್ಲಿರೋದು ಬೇಗ ಹೋಗಲ್ಲ, ಕೈಯಲ್ಲಿರೋದೆಲ್ಲ ಬೇಗ ಹೋಗಲ್ಲ. ಯಾಕೆಂದರೆ ಅದು ಯಾವಾಗಲೂ ಫ್ರಿಕ್ಷನ್ ಇದ್ದೇ ಇರುತ್ತೆ. ಏನಾದರೂ ಕೆಲಸ ಮಾಡ್ತಾನೆ ಇರ್ತೀವಿ, ಏನಾದರೂ ಊರ್ತಾ ಇರ್ತೀವಿ, ಆ ಜಾಗದಲ್ಲೆಲ್ಲ ಸ್ವಲ್ಪ ಕಲರ್ ಬರೋದು ಲೇಟು. ಅಲ್ಲಿಗೆಲ್ಲ ಸ್ಟೇಬಲ್ ವಿಟಿಲಿಗೋ ಇದ್ದರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂದರೆ ಸರ್ಜಿಕಲ್ ಆಪ್ಷನ್ಸ್ ಇರುತ್ತೆ. ಗ್ರಾಫ್ಟಿಂಗ್ ಮಾಡ್ಬೋದು, ಸ್ಕಿನ್ ಗ್ರಾಫ್ಟಿಂಗಲ್ಲೇ ನಾನಾ ಥರ ಆಪ್ಷನ್ಸ್ ಇದೆ. ಡರ್ಮಬ್ರೇಷನ್ ಅಂತ ಇದೆ, ಅದಲ್ದಲೇ ಮೆಲನೋಸೈಟ್ ಟ್ರಾನ್ಸ್ಫರ್ ಅಂತ ಇದೆ. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಭಾಳ ಇದೆ. ಬಟ್ ಪೇಷಂಟ್ಗೆ ಮತ್ತು ಡಾಕ್ಟರ್ಗೆ ಏನು ಬೇಕು, ಇಬ್ರಿಗೂ ಸ್ವಲ್ಪ ತಾಳ್ಮೆ ಬೇಕು, ತಾಳ್ಮೆ ಇರಬೇಕು. ಈಗ ಮಾತ್ರೆ ಮತ್ತು ಔಷಧಿ ಎಲ್ಲ ತಗೊಂಡಾಗ ಕಡಿಮೆ ಆಗಿ ಮತ್ತೆ ಬರೋ ಸಂದರ್ಭಗಳಿರುತ್ತಾ? ಇರುತ್ತೆ. ಇದು ಒಂದ್ಸತಿ ಹೋಗಿ ಮತ್ತೆ ಬರೋಕ್ಕಾಗದೇ ಇಲ್ಲ ಅಂತ ಹೇಳಕ್ ಬರಲ್ಲ. ಈಗ ನಾವು ಅದೇನು ನಾನಾ ಕಾರಣಗಳು ಅಂತ ಅಂದ್ವಿ, ಆ ನಾನಾ ಕಾರಣಗಳನ್ನ ಎಲ್ಲವನ್ನೂ ಕಂಡುಹಿಡಿಯೋಕ್ಕೂ ನಮಗೆ ಕಷ್ಟ. ಆಮೇಲೆ ಎಲ್ಲದಕ್ಕೂ ಒಂದೇ ಸರ್ತಿನೂ ಚಿಕಿತ್ಸೆ ಕೊಡೋದು ಕಷ್ಟ ಆಗುತ್ತೆ. ಸೊ ಈಗ ಮತ್ತೆ ಅದು ಒಂದು ಮಾನಸಿಕ ಒತ್ತಡ ಪೇಷಂಟು, ಮತ್ತೆ ಥೈರಾಯ್ಡ್ ವ್ಯತ್ಯಾಸ ಆಯಿತು, ಅಥವಾ ಆಲ್ಮೋಸ್ಟ್ 50% ಟೈಮ್ ಇಡಿಯೋಪತಿಕ್ ಅಂತೀವಿ, ಅಂದರೆ ಅದಕ್ಕೆ ಕಾರಣ ನಮಗೆ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಆ ಥರ ಇದ್ದಾಗ ನಮಗೆ ಅದು ಮತ್ತೆ ಬರೋದೇ ಇಲ್ಲ ಅಂತ ಪೇಷಂಟ್ಗೆ ವಿಶ್ವಾಸ ಕೊಡೋಕ್ಕಾಗಲ್ಲ. ಬಟ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು, ಡಯಟ್ಟು, ಓವರ್ ಆಲ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಸುಮಾರು ಪೇಷಂಟ್ಸ್ ನಾವು ನೋಡಿದ್ದೀವಿ ಪೂರ್ಣವಾಸಿಯಾಗಿ ಮತ್ತೆ ಏನು ಕಂಪ್ಲೇಂಟ್ಸ್ ಇಲ್ದಲೇ ಇದ್ದಾರೆ. ಆ ಥರನೂ ಇದೆ. ಆದರೆ ವೈದ್ಯರು ಹೇಳಿರೋ ರೀತಿ ನಡ್ಕೊಳ್ಳೋದು ಅಲ್ಲದೆ ಅವರನ್ನು ಮತ್ತೇನಾದ್ರು ವ್ಯತ್ಯಾಸಗಳಾದಾಗ ಇಮಿಡಿಯೇಟ್ ಬಂದು ಕಾಣಬೇಕು. ಈಗ ಚರ್ಮದ ಮೇಲೆ ಮತ್ತೆ ಬದಲಾವಣೆಗಳು ಕಾಣಿಸ್ಕೊಳ್ಳೋದು ಅಂತಂದರೆ, ಒಂದು ಬಿಳಿ ಮಚ್ಚೆಗಳು, ಅದನ್ನ ಬಿಟ್ಟು ಕೆಂಪು ಮಚ್ಚೆಗಳು ಸಹ ಆಗುತ್ತಲ್ಲ, ಅದೇನು? ಕೆಂಪು ಮಚ್ಚೆಗಳು ಇರುತ್ತಲ್ಲ, ಸಣ್ಣ ಸಣ್ಣ ಗುಳ್ಳೆಗಳ ಥರ ಆಗುತ್ತೆ, ಅದು ಎಲ್ಲೋ ಇರುತ್ತೆ, ಹೊಟ್ಟೆ ಭಾಗದಲ್ಲೋ, ಕೈ ಭಾಗದಲ್ಲೋ, ಕಂಕಳದಲ್ಲೋ. ಅದು ಈಗ ನೀವು ಹೇಳ್ತಾ ಇರೋದು ಹೆಮ್ಯಾಂಜಿಯೋಮಾ ಅಂತ ಅಂತೀವಿ. ಅದು ರಕ್ತನಾಳದ್ದು ಮ್ಯಾಲ್ಫಾರ್ಮೇಷನ್ ಅಂತ ಅಂತೀವಿ. ಅದರಿಂದ ಆ ಥರ ಗುಳ್ಳೆ ಆಗುತ್ತೆ. ಅದು ಏನು ಸಮಸ್ಯೆ ಇಲ್ಲ. ಬಟ್ ಕಾಸ್ಮೆಟಿಕಲಿ ಅಂದರೆ ನೋಡೋಕ್ಕೆ ಅದು ಪೇಷಂಟ್ ನೋಡ್ಕೊಳ್ಳೋಕ್ಕೆ ಅದು ಅವ್ರಿಗೆ ಸಮಸ್ಯೆ ಮಾಡ್ತಾ ಇದೆ ಅಂದರೆ ಅದನ್ನು ತೆಗಿಬೋದು. ಇಲ್ಲ ನಾವು RF ಅಂತ ಮಾಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ, ಅದರಲ್ಲಿ ತೆಗಿಬೋದು. ಇಲ್ಲ ಸರ್ಜಿಕಲ್ ಆಗೂ ತೆಗಿಬೋದು. ಬಟ್ ಅದು ಪೇಷಂಟ್ಗೆ ಯಾವುದೇ ಥರ ಸಮಸ್ಯೆ ಮಾಡಲ್ಲ. ಅದು ಇಲ್ಲ ನಾರುಳ್ಳಿ ಅಂತ ಅಂತೀವಿ, ಸ್ಕಿನ್ ಟ್ಯಾಗ್ಸ್ ಅಂತ ಅಂತೀವಿ. ಸ್ಕಿನ್ ಟ್ಯಾಗ್ಸು ತುಂಬ ಕಾಮನ್. ಬಟ್ ಯಾಕೆ ಬರುತ್ತೆ ಅದು? ಚಿಕ್ಕ ಮಕ್ಕಳಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ. ಯೂಶ್ವಲಿ ಸ್ವಲ್ಪ ಮಿಡ್ಲ್ ಏಜ್ ಅಲ್ಲೇ ಜಾಸ್ತಿ ಆಗುತ್ತೆ. ಇದರಲ್ಲೂ ಸಹ ಏನಂತೀವಿ, ಕೌಟುಂಬಿಕ ಇತಿಹಾಸ, ಅದು ಈಗ ಅಪ್ಪ ಅಮ್ಮಂದ್ರಲ್ಲಿ ವಂಶವಾಹಿನಲ್ಲಿ ಅದು ಸ್ವಲ್ಪ ಜೆನೆಟಿಕ್ ಕಾಂಪೊನೆಂಟ್ ಇದ್ದೇ ಇರುತ್ತೆ ಅದಕ್ಕೆ. ಅದಲ್ದಲೇ ಸ್ವಲ್ಪ ತೂಕ ಜಾಸ್ತಿ ಆಗಿರೋದು, ಇಲ್ಲ ಬೇರೆ ಅಂಡರ್ಲೈಯಿಂಗ್ ಹಾರ್ಮೋನ್ ಡಿಸೀಸಸ್ ಅಥವಾ ಮೆಟಬಾಲಿಕ್ ಡಿಸೀಸ್ ಅಂದರೆ ಅದೇ ಮತ್ತೆ ತೂಕ ಜಾಸ್ತಿ ಆಗೋದು, ಇಲ್ಲ ಡಯಾಬಿಟೀಸ್ ಇರೋದು, ಇಲ್ಲ ಬೇರೆ ಥೈರಾಯ್ಡ್ ಡಿಸೀಸ್ ಇರೋದು, ಆ ಥರದಿದ್ರೆ ಇದು ಇನ್ನ ಬೇಗ ಕಾಣಿಸ್ಕೊಳ್ಳುತ್ತೆ. ಅದನ್ನ ಹೇಗೆ ತೆಗಿಸ್ಬೋದಾ? ಅಥವಾ ಒಳಗಡೆ ಸಿಸ್ಟಮ್ ಅಂದರೆ ನೀವು ಹೇಳ್ದ ಹಾಗೆ ಡಯಾಬಿಟೀಸ್, ಥೈರಾಯ್ಡ್ ಈ ಥರದ್ದು ಏನಾದ್ರು ಇದ್ದಾಗ ಅದು ಸರಿ ಹೋದಾಗ ಅದು ಸರಿ ಹೋಗುತ್ತಾ ಹೇಗೆ? ಇಲ್ಲ, ಅದು ಒಂದ್ಸತಿ ಬಂದ್ಮೇಲೆ ಅದನ್ನ ತೆಗಿಲೇಬೇಕು. ಯಾಕಂದ್ರೆ ಒಳಗಡೆ ಅಂತೂ ಮತ್ತೆ ಅದು ತಾನಾಗೆ ಹೋಗಲ್ಲ. ಬಟ್ ನಾವು ಪೇಷಂಟ್ ಬಂದಾಗ ತೆಕ್ಕೊಡ್ತೀವಿ, ಅವ್ರ ಪೇಷಂಟ್ಗೂ ಅದಿದ್ದೇ ಇರುತ್ತೆ, ಮತ್ತೆ ಬರುತ್ತಾ ಅಂತ ಕೇಳ್ತಾರೆ. ಸೊ ಮತ್ತೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಆವಾಗ ನಾವು ಹೇಳೋದು ಅದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಡಯಟ್ ಚೇಂಜ್ ಮಾಡ್ಕೊಳ್ಳಿ. ಡಯಟ್ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ? ಡಯಟ್ ಮತ್ತೆ ಲೈಫ್ ಅಂದರೆ ಈಗ ತೂಕ ಕಡಿಮೆ ಇರೋ ಪೇಷಂಟ್ಸ್ ಇದ್ರೆ ತೂಕ ಕಮ್ಮಿ ಆಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸುಮಾರು ಈಗ ಮತ್ತೆ ರಿಕರೆನ್ಸ್ ಅಂತ ಏನೇನು ಮತ್ತೆ ಪುನಃ ಬರೋದು ಒಂದೇ ಬರಲ್ಲ ಅಂತ ಹೇಳಕ್ ಬರಲ್ಲ. 5 ಆಗೋದು 1 ಆಗ್ಬೋದು, ದಪ್ಪ ಬೆಳೆಯೋದು ಸ್ವಲ್ಪ ಚಿಕ್ಕದಾಗಿ ಬೆಳಿಬೋದು. ಆ ಥರ ಈ ಕಾಮನ್ ಆಗಿ ಎಲ್ಲಿ ನೋಡೋದು, ನಾವು ಜಾಸ್ತಿ ಫ್ರಿಕ್ಷನ್ ಎಲ್ಲಿರುತ್ತೆ, ಜಾಸ್ತಿ ಉಜ್ಜಾಡಾಟ ಎಲ್ಲಿರುತ್ತೆ ಅಲ್ಲೇ ನೋಡೋದು ನಾವು. ಈಗ ಕುತ್ತಿಗೆ ನೆಕ್ ಫೋಲ್ಡ್ಸ್ ಅಂತ, ಕುತ್ತಿಗೆ ಫೋಲ್ಡಲ್ಲಿ, ಬಗ್ಲಲ್ಲಿ ಅಂತ ಕಡೆ ಫ್ರಿಕ್ಷನ್ ಎಲ್ಲಿರುತ್ತೆ ಅಲ್ಲೇ ಬರೋದು. ಸೊ ಆ ಜಾಗಕ್ಕೆ ಒತ್ತಡ ಕಮ್ಮಿ ಆಗ್ತಿದ್ದಂಗೆ ಅದು ಸ್ಕಿನ್ ರಿಯಾಕ್ಷನ್ ಅಲ್ಲಿ ಕಮ್ಮಿ ಆಗುತ್ತೆ. ವೇಟ್ ಲಾಸ್ ತುಂಬ ಹೆಲ್ಪ್ ಮಾಡುತ್ತೆ. ಶುಗರ್ ಏನಾದರೂ ಇದ್ರೆ ಅದನ್ನ ಕಂಟ್ರೋಲ್ ತಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಬಟ್ ಒಂದ್ಸತಿ ಬಂದಮೇಲೆ ಅದನ್ನ ತೆಗಿಸ್ಲೇಬೇಕು. ತೆಗೆಸಿದ ಮೇಲೂ ಮತ್ತೆ ಬರಬಹುದು, ಬರೋ ಚಾನ್ಸಸ್ ಇರುತ್ತೆ. ಬಟ್ ತೆಗ್ಸೋದು ತುಂಬ ಸಿಂಪಲ್ ಪ್ರೊಸೀಜರ್. ಏನು ನಂಬಿಂಗ್ ಕ್ರೀಮ್ ಅಂತ ಅಂತೀವಿ, ಮರಗಟ್ಟ ಕ್ರೀಮ್ ಹಚ್ಚಿ ಒಂದು 3/4 ಗಂಟೆ 1 ಗಂಟೆ ಕೂರಿಸಿ ಇಮಿಡಿಯೇಟ್ ಕಾಟ್ರಿ ಅಂತ ಮಾಡ್ತೀವಿ. ಏನು ನೋವಾಗ್ದಲೇ ಒಂದು ಸಣ್ಣ ನಿಕ್ಕಲ್ಲಿ ಎಲ್ಲಾನು ತೆಗಿಬೋದು. ಅದು ಪೇಷಂಟ್ಗೆ ಒಂದು 1/4 ಗಂಟೆ ಟೈಮು ತಗೊಳ್ಳಲ್ಲ. ಬಟ್ ಅವರಿಗೆ ಡಿಫ್ರೆನ್ಸ್ ಭಾಳ ಅನ್ಸುತ್ತೆ ಪೇಷಂಟ್ಸ್ಗೆ. ಸ್ಕಿನ್ ಟ್ಯಾಗ್ಸ್ ಮುಖದ ಮೇಲೂ ಆಗುತ್ತೆ, ಕಣ್ಣು ಸುತ್ತ, ಕೆನ್ನೆ ಮೇಲೆಲ್ಲ ಸಣ್ಣದಾಗುತ್ತೆ. ಸೊ ಅದು ಕಮ್ಮಿ ಇದ್ದವ್ರಿಗೆ ಏನು ಅನ್ಸಲ್ಲ, ಜಾಸ್ತಿ ಇದ್ದವ್ರಿಗೆ ತುಂಬ ಮುಖ ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಅದೊಂದು ಸಂತೋಷ ಅಲ್ವಾ, ಕಾನ್ಫಿಡೆನ್ಸ್ ಮುಖ ಯಾರಿಗೆ
ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗೂ ಆಸೆ ಇರಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಚೆನ್ನಾಗಿ ಕಂಡಾಗ ಸಂತೋಷ ಆಗುತ್ತೆ ಸಹಜವಾಗಿ. ಮತ್ತೆ ಈ ಕಪ್ಪು ಮಚ್ಚೆಗಳು ಬರುತ್ತಲ್ಲ, ಕಪ್ ಮಚ್ಚೆಗಳಾಗುತ್ತೆ, ಕೆಲವು ಸರ್ತಿ ಅದು ಫೇಡ್ ಆಗುತ್ತೆ, ಇನ್ನು ಯಾವುದೋ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಮಕ್ಳಿಗೂ ಆಗುತ್ತೆ. ಅದು ಏನು ಮಚ್ಚೆಗಳನ್ನು ಸುಮಾರು ವಿಧಗಳಿದೆ. ಕೆಲವು ಹುಟ್ಟಿನಿಂದನೇ ಬರುತ್ತೆ, ಕೆಲವು ಬೆಳೀತಾ ಬೆಳೀತಾ ಬರ್ತವೆ, ಕೆಲವು ಫುಲ್ ಫ್ಲಾಟ್ ಇರುತ್ತೆ, ಕೆಲವು ಸ್ವಲ್ಪ ಗುಳ್ಳೆ ಥರ ಇರುತ್ತೆ, ಕೆಲವುದ್ರಲ್ಲಿ ಕೂದಲಿರುತ್ತೆ, ಕೆಲವು ಬಿಳಿ ಮಚ್ಚೆ ಇರುತ್ತೆ. ಮಚ್ಚೆಗಳಲ್ಲೂ ನಾನಾ ರೀತಿ ಇದೆ. ಬಟ್ ಮಚ್ಚೆಗಳಿಗೆ ಕ್ರೀಮಲ್ಲಿ ಯಾವುದೇ ಥರದ ಟ್ರೀಟ್ಮೆಂಟ್ ಇಲ್ಲ. ಮಚ್ಚೆಗಳಿಗೆ ಯಾಕೆಂದರೆ ಅದು ಡೀಪರ್ ಕಾಂಪೊನೆಂಟ್ ಇರುತ್ತೆ, ಅದಕ್ಕೆ ಸ್ವಲ್ಪ ಆಳದಲ್ಲೇನೆ ಅದು ಕಲರ್ ಚೇಂಜಸ್ ಎಲ್ಲ ಇರುತ್ತೆ. ಬರೀ ಮಚ್ಚೆಗಳು ಕೆಲವುದು ರಕ್ತನಾಳದ ಮಚ್ಚೆಗಳೂ ಇರ್ಬೋದು. ಸೊ ಈ ಥರ ಇದ್ದಾಗ ಅದು ಯಾವ ಥರ ಮಚ್ಚೆ ಅಂತ ನೋಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಈಗ ನೀವು ಹೇಳ್ತಾ ಇರೋದು ನಾರ್ಮಲ್ ಕಪ್ ಮಚ್ಚೆಗಳು ಅಥವಾ ಸ್ವಲ್ಪ ಕೂದಲಿರೋ ಗುಳ್ಳೆ ಮಚ್ಚೆಗಳು ಆ ಥರದ್ದೆಲ್ಲ ಆದರೆ ಸರ್ಜಿಕಲಿ ರಿಮೂವ್ ಮಾಡಿಕೊಡ್ಬೋದು. ಅದೂ ತುಂಬ ಸಿಂಪಲ್ ಪ್ರೊಸೀಜರ್. OPDಗೆ ಬಂದು ಹಿಂಗೆ 1 ಗಂಟೆಲಿ ಮಾಡಿಸ್ಕೊಂಡು ಹೋಗ್ಬೋದು, ಆ ಥರ ಪ್ರೊಸೀಜರ್ಗಳು. ಅಂದರೆ ಇದಕ್ಕೆಲ್ಲ ಭಾಳ ಸಹಜವಾಗಿ ತುಂಬ ಸರಳ ಚಿಕಿತ್ಸೆ ಇದೆ. ಹೌದು. ಇನ್ನು ಮನೆ ಮದ್ದುಗಳು ಮಾಡ್ಕೊಂಡು ಇವೆಲ್ಲ ಕಡಿಮೆ ಮಾಡ್ಕೋಬೋದಾ? ಅಂದರೆ ವೈದ್ಯರಾಗಿ ಏನು ಹೇಳ್ತೀರಾ? ತುಂಬ ಜನ ಹೇಳ್ತಾರೆ ಅರಿಶಿನ ಹಚ್ಕೊಳ್ಳಿ, ಇನ್ನೇನೋ ಬೆಳ್ಳುಳ್ಳಿ ಉಜ್ಜಿ ಅದು ಹೋಗ್ಬಿಡುತ್ತೆ, ಆಮೇಲೆ ಈಗೆಲ್ಲ ಪೇಸ್ಟ್ ಹಾಕಿ ಏನೇನೋ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಆಮೇಲೆ ವೀಳ್ಯದೆಲೆ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಏನೇನೋ ಇದೆ. ಅದೆಲ್ಲ ನೋಡಿದ್ದೀವಿ ನಾವು. ನನಗೇನು ಇದು ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ ಮುಂಚೆ. ಬಟ್ ಇಲ್ಲಿ ಡರ್ಮಟಾಲಜಿಸ್ಟ್ ಆಗಿ ಕೆಲಸ ಮಾಡೋಕ್ಕೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲಿ ಕೆಲಸ ಮಾಡಿದ್ಮೇಲೆ ನಮಗೂ ಈ ಥರ ಬೇರೆ ಬೇರೆ ಮನೆ ಮದ್ದುಗಳು ಗೊತ್ತಾಗಿರೋದು. ಮನೆ ಮದ್ದು ಮಾಡಿದ್ರು ಮಾಡದೆ ಹೋದ್ರೂ ನಮ್ಮ ಹತ್ರನೇ ಬರ್ತಾರೆ ಕೊನೆಗೆ. ಮನೆ ಮದ್ದು ಮಾಡದೆ ಹೋದ್ರೆ ಡೈರೆಕ್ಟ್ ತೆಗೆಸ್ಕೊಳಕ್ ಬರ್ತಾರೆ, ಮಾಡಿದ್ರೆ ಇನ್ನ ಗಾಯ ಮಾಡ್ಕೊಂಡು ಇನ್ನೊಂದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮಾಡ್ಕೊಂಡು. ಬೆಳ್ಳುಳ್ಳಿ ಎಸ್ಪೆಷಲಿ ನೋಡಿದೀವಲ್ಲ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ವೀಳ್ಯದೆಲೆ ಎಲ್ಲ ರುಬ್ಬಿನೋ ಹಚ್ಚಿ ಅದು ಆ ಜಾಗಕ್ಕಾಗದಲ್ಲೇ ಸುತ್ತ ಜಾಗಕ್ಕೆಲ್ಲ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗುತ್ತೆ. ಫುಲ್ ಬೊಬ್ಬೆ ಬಂದು ಕೆಂಪಾಗಿ ಇಡೀ ಚರ್ಮನೇ ಹಾಳಾಗೋಗುತ್ತೆ. ಸೊ ಇನ್ನೊಂದು ಇದು ನಾರುಳ್ಳಿ ಇರುತ್ತಲ್ಲ, ನಾರುಳ್ಳಿಗೆ ದಾರ ಕಟ್ಬಿಡ್ತಾರೆ. ಕರೆಕ್ಟ್. ಆ ದಾರ ಕಟ್ಟಿ ಆ ಸುತ್ತ ಜಾಗ ಎಲ್ಲ ಹಸಿರುಗಟ್ಟಿ, ಅದನ್ನೇ ಹೇಳಿದ್ದು. ಈಗ ಮನೆ ಮದ್ದು ಮಾಡ್ಕೊಂಡ್ರು ಕೊನೆಗೆ ನಮ್ಮ ಹತ್ರನೇ ಬರ್ತಾರೆ. ಅವಾಗ ಟ್ರೀಟ್ಮೆಂಟ್ ಇನ್ನ ಕಾಂಪ್ಲಿಕೇಟೆಡ್ ಆಗುತ್ತೆ ಅಷ್ಟೇನೆ. ಕೂದಲು ಕಟ್ತಾರೆ, ದಾರ ಕಟ್ತಾರೆ. ಆಮೇಲೆ ಕುದುರೆ ಬಾಲದ ಕೂದಲು ಅಂತ, ಅಂದ್ರೆ ಅದು ತುಂಬಾ ಶಾರ್ಪ್ ಇರುತ್ತೆ ಅನ್ನೋ ಕಾರಣಕ್ಕೆ ಅದೆಲ್ಲ ಕಟ್ಬಿಟ್ಟು ಬೀಳಿಸ್ತಾರೆ. ಇದು ಬಹಳ ಉಚ್ಕೊಳ್ಳೋದು, ಕೆರ್ಕೊಳ್ಳೋದು ಆ ಥರದ್ದೆಲ್ಲ ಮಾಡಿ ಮತ್ತೆ ಬೇರೆ ಸಮಸ್ಯೆನೇ ಜಾಸ್ತಿ ಆಗುತ್ತೆ. ಈಗ ಒಟ್ಟು ಚರ್ಮದ ಆರೋಗ್ಯವನ್ನು ಈಗ ನಾವು 3 ವಿಷಯ ಕುರಿತಂಗೆ ಮಾತಾಡಿದ್ವಿ. ಒಂದು ನರ್ಲಿ ಬರೋದು ಇರ್ಬೋದು ಅಥವಾ ಮಚ್ಚೆಗಳಿರ್ಬೋದು. ಇದು ಯಾವುದು ಹೊರಗಡೆ ಚರ್ಮಕ್ಕಾಗಿರೋ ಹಾನಿಯಿಂದನೋ ಪರಿಣಾಮದಿಂದನೋ ಆಗಿದ್ದಲ್ಲ, ಅದು ನಮ್ಮ ದೇಹದ ಒಳಗಿಂದ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಆಗುವಂಥದ್ದು. ಅದಕ್ಕೆ ಟ್ರೀಟ್ಮೆಂಟ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು? ಈಗ ಚರ್ಮ ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಏನು ಬೆಳ್ಳಗಾಗೋದಲ್ಲ ನಾನು ಹೇಳೋದು. ಬೆಳ್ಳಗಿರೋ ಚರ್ಮ ಎಲ್ಲ ಆರೋಗ್ಯ ಅಂತ ಅಲ್ಲ. ಇರೋ ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು? ಈಗ ಚರ್ಮ ಏನು ನಮಗೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಈಗ ಹೊರ ಎನ್ವೈರ್ಮೆಂಟಿಂದ ನಮ್ಮ ಒಳಗಡೆ ಎನ್ವೈರ್ಮೆಂಟಿಗಿರೋ ಮೇನ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮೇ ಚರ್ಮ. ಅದು ತಾನಾಗೆ ರಿನ್ಯೂಯಿಂಗ್ ಆರ್ಗನ್. ಅದು ತಾನಾಗೆ ಹಳೆ ಚರ್ಮ ಹೋಗುತ್ತೆ, ಹೊಸ ಚರ್ಮ ಬರುತ್ತೆ. ಸೊ ನಾವು ಏನೂ ಮಾಡಂಗಿಲ್ಲ, ಸಪೋರ್ಟ್ ಮಾಡ್ಬೇಕು ಅದಕ್ಕಷ್ಟೇ. ಯಾಕೆಂದ್ರೆ ಅದೇ ನಮಗೆ ಸಪೋರ್ಟ್ ಮಾಡ್ತಾ ಇರೋದು. ಕ್ರೀಮ್ಗಳು ಬಳಕೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಕ್ರೀಮ್ ಈಗ ಸನ್ಸ್ಕ್ರೀನ್ ಏನಿದೆ ಉಪಯೋಗಿಸ್ಬೇಕು. ಯಾಕೆಂದ್ರೆ ನಮ್ದು ಇಂಡಿಯನ್ ಸ್ಕಿನ್ ಟೋನು ಪ್ರೋನ್ ಫಾರ್ ಟ್ಯಾನಿಂಗ್ ಅಂತ. ಬೇಗ ಕಪ್ಪಾಗೋ ಲಕ್ಷಣಗಳು ನಮ್ಮ ಸ್ಕಿನ್ ಟೋನಲ್ಲಿ ಇದೆ. ಫಿಟ್ಸ್ಪ್ಯಾಟ್ರಿಕ್ 3, 4, 5 ಮೇಲೆ ಬರ್ತೀವಿ ನಾವೆಲ್ಲರೂ. ಸೊ ಟ್ಯಾನಿಂಗ್ ಬೇಗ ಆಗ್ತೀವಿ. ಬೆಳ್ಳಗಾಗಬೇಕು ಕಪ್ಪಗಿರಬೇಕು ಅಂತ ಇದಲ್ಲ. ಬಟ್ ಬಿಸಿಲಿನಿಂದ ಬೇರೆ ಸಮಸ್ಯೆಗಳು ಆಗುತ್ತೆ, ಬರೀ ಬಿಳಿ ಕಪ್ಪು ಅಲ್ಲ. ಬೇಗ ರಿಂಕಲ್ಸ್ ಕಾಣಿಸ್ಕೊಳ್ಳೋದು, ಬಿಸಿಲಿನಿಂದ ಮಚ್ಚೆ ಆಗೋದು, ಬಿಸಿಲಿಂದ ಅಲರ್ಜಿ ಆಗೋದು. ಈಗ ರೈತರಲ್ಲಿ ಈಗ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ. ಬಿಸಿಲಿಗೂ ಹೋಗ್ತಾರೆ, ಕೆಮಿಕಲ್ ಫರ್ಟಿಲೈಸರ್ ಜೊತೆನೂ ಕೆಲಸ ಮಾಡ್ತಾರೆ, ಕಳೆ ಕೀಳ್ತಾರೆ. ಅದೆಲ್ಲ ಕಂಬೈನ್ ಆಗಿ ಫೋಟೋಲರ್ಜಿಕ್ ಡರ್ಮಟೈಟಿಸ್ ಅಂತ ಅಂತೀವಿ. ಬಿಸಿಲುದು ಕೆಮಿಕಲ್ದು ಸೇರಿಸಿ ಅದು ಅವರಿಗೆ ತುಂಬ ಹಿಂಸೆ ಮಾಡುತ್ತೆ. ಅಂದರೆ ಕೆಲಸಕ್ಕೂ ಕಷ್ಟ, ತುಂಬ ಕಡ್ತ, ತುಂಬ ಉರಿ, ತುಂಬ ನೋವು, ರಸ್ಗಿಡೋದು ಆ ಥರ ಎಲ್ಲ ಆಗುತ್ತೆ. ಸೊ ಬರೀ ಬಿಸಿಲಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಬರೀ ಕಪ್ಪು ಬಿಳಿ ವಿಷಯ ಅಲ್ವೇ ಅಲ್ಲ ಈಗ, ಎಸ್ಪೆಷಲಿ ನಮ್ಮ ಸ್ಕಿನ್ ಟೋನ್ಗೆ. ಸೊ ಸನ್ಸ್ಕ್ರೀನ್ ಒಂದು ರೆಗ್ಯುಲರ್ ಉಪಯೋಗಿಸೋಕ್ಕೆ ಅಡ್ವೈಸ್ ಮಾಡ್ತೀವಿ. ಇನ್ನೊಂದು ಮಾಯಿಶ್ಚರೈಸಿಂಗ್ ಕ್ರೀಮ್. ಯಾಕೆಂದರೆ ಚರ್ಮದ್ದು ಸ್ವಲ್ಪ ಸಾಫ್ಟ್ ಇದ್ದರೆ ಅಥವಾ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ
ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಮಾಯಿಶ್ಚರೈಸೇಷನ್ ಹೊರಗಡೆಯಿಂದನೂ ಆಗಬೇಕು ಮತ್ತು ಒಳಗಡೆ ನಾವು ತಗೊಳ್ಳೋ ಫುಡ್ಸಿಂದನೂ ಮಾಯಿಶ್ಚರೈಸೇಷನ್ ಆಗಬೇಕು. ಅದಕ್ಕೆ ಅಂದರೆ ಈಗ ತರಕಾರಿ, ಹಣ್ಣುಗಳು, ಗುಡ್ ಫ್ಯಾಟ್ಸ್ ಏನಂತೀವಿ, ಅಂದರೆ ಗೀ, ಅವಕಾಡೋ, ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್, ಅದೆಲ್ಲ ನಮಗೆ ಫುಡ್ಡಲ್ಲಿ ಬರೋ ಥರ ಇರಬೇಕು. ಆವಾಗ ನಮ್ಮ ಸ್ಕಿನ್ನು ಅದೇನು ಕೆಲಸ ಮಾಡೋಕ್ಕಿದೆ ಅದು ಚೆನ್ನಾಗಿ ಕೆಲಸ ಮಾಡ್ಬೋದು, ನಮಗೆ ರಕ್ಷಣೆ ಕೊಡೋಂಥ ಕೆಲಸ. ಇದುವರೆಗೆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಮತ್ತು ವೈದ್ಯರನ್ನು ಯಾವಾಗ ಕಾಣಬೇಕು, ಯಾವ ಸಂದರ್ಭದಲ್ಲಿ ಕಾಣಬೇಕು, ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ವಿಟಿಲಿಗೋ ಬಗ್ಗೆ ಮಾತಾಡಿದ್ರಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳುತ್ತೆ ಎಲ್ಲದಕ್ಕಿಂತ, ಇದೆಲ್ಲ ಯಾವ ಡಾಕ್ಟರಿಗೆ ಕೇಳಿದ್ರು ಅಥವಾ ಇಂಟರ್ನೆಟಲ್ಲಿ ಹೊಡೆದ್ರೂ ಬರುತ್ತೆ ಇದೆಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ. ಒಬ್ಬರಿಂದ ಒಬ್ರಿಗೆ ಹರಡಲ್ಲ, ಒಟ್ಟಿಗೆ ಊಟ ಮಾಡೋದ್ರಿಂದ ಹರಡಲ್ಲ, ಮುಟ್ಟೋದ್ರಿಂದನೂ ಬರೋದಿಲ್ಲ, ಯಾವುದೇ ಥರ ರೀತಿ ಹರಡೋ ಥರ ಕಾಯಿಲೆ ಅಲ್ವೇ ಅಲ್ಲ. ಸೊ ಹಾಗಾಗಿ ಆ ಥರ ಯಾರಿಗಾದ್ರೂ ಮನೇಲಾಗಿದ್ರೆ ಅವ್ರನ್ನ ಒಂಥರ ನೋಡೋದು, ಅವ್ರನ್ನ ಮುಟ್ಟಿಸ್ಕೊಳ್ದೇ ಇರೋದು, ಆ ಥರದನ್ನೆಲ್ಲ ಮಾಡಬಾರ್ದು, ತಪ್ಪು. ಏನಾಗಿದೆ ಅವರಿಗೆ ಆತ್ಮವಿಶ್ವಾಸ ಬೆಳೆಸೋ ಥರ ನಾವು ನೋಡ್ಕೋಬೇಕೇ ಹೊರತು ಯಾವತ್ತೂ ಡಿಸ್ಕ್ರಿಮಿನೇಷನ್ ಅಥವಾ ಭೇದ ಭಾವ ಮಾಡೋದು ಮಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಇದುವರೆಗೆ ಭಾಳ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ವಿಟಿಲಿಗೋ ಅಥವಾ ತೊನ್ನು ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.